ಇದೊಂದು ಸ್ಮಾಲ್ IT ಕಂಪ್ನಿ, ಲೈಕ್ 24 ವರ್ಕ್ ಸ್ಟೇಷನ್ಸ್ ಇಲ್ಲ ಅಂತಂದು IT ಕಂಪ್ನಿ. ಆ್ಯಕ್ಚುಲಿ ಇವರು ಸಾಫ್ಟ್ವೇರ್ ಡೆವಲಪ್ ಮಾಡೋದು. ಈಗ ಏರ್ಪೋರ್ಟಲ್ಲಿ ಸ್ಕ್ಯಾನರ್ ಯೂಸ್ ಮಾಡ್ತೀವಲ್ಲ, ನಮ್ಮದು ಬ್ಯಾಗೇಜ್ ಏನು ಸ್ಕ್ಯಾನ್ ಆಗುತ್ತಲ್ಲ ಅದ್ರದ್ದು ಸಾಫ್ಟ್ವೇರ್ ಡೆವಲಪ್ ಮಾಡೋದು. ಅವ್ರದ್ದೊಂದು ಪ್ರಾಜೆಕ್ಟ್ ನಾವು ಸಣ್ಣದಾಗಿ ಮಾಡ್ತಿದ್ವಿ. ಲೈಕ್ ಇಟ್ ಈಸ್ 4800 ಸ್ಕ್ವೇರ್ ಫೀಟ್ ಇದೆ ನೋಡಿ. ಇದು ರಿಸೆಪ್ಷನ್ ಏರಿಯಾ. ಇದು ಫುಲ್ ಎಂಟಿ ಇತ್ತು. ನಾವು ಇದು ಪಾರ್ಟಿಷನ್ಸ್ ಮಾಡ್ತಿರೋದು. ಇದು ಬಂದು ಜಿಪ್ಸಮ್ ಪಾರ್ಟಿಷನ್, 75 mm ಜಿಪ್ಸಮ್ ಪಾರ್ಟಿಷನ್. ಇದು ಇನ್ನು ಫಿನಿಷಿಂಗ್ ಆಗಿಲ್ಲ, ಈಗ ಪಾರ್ಟಿಷನ್ ಮಾಡಿ ಪ್ರೈಮರ್ ಹೊಡೆದು ಇಟ್ಟಿದ್ದೀವಿ. ಇಲ್ಲೊಂದು ಇದು ಸಹ ಜಿಪ್ಸಮ್ ಪಾರ್ಟಿಷನ್, 75 mm ಜಿಪ್ಸಮ್ ಪಾರ್ಟಿಷನ್. ಇದು ಚೆನ್ನಾಗಿ ಬಂದಿದೆ, ನೀಟಾಗಿದೆ. ಇದು ದೊಡ್ಡ ಕಾನ್ಫರೆನ್ಸ್ ರೂಮ್, ನಾರ್ಮಲ್ 10 ಮೆಂಬರ್ಸ್ ಕೂರುವಂಥ ಕಾನ್ಫರೆನ್ಸ್ ರೂಮ್. ಇನ್ನೂ ಫಿನಿಶ್ ಆಗಿಲ್ಲ. ಇದು ಪಾರ್ಟಿಷನ್ ಜಸ್ಟ್ ಸ್ಟಾರ್ಟಿಂಗಲ್ಲಿದೆ ಪಾರ್ಟಿಷನ್ಸ್. ಇದು ಬ್ರಿಕ್ ವಾಲ್. ಇಲ್ಲಿ ಬಂದರೆ ಇಲ್ಲೇ ದಿಸ್ ಈಸ್ ಬರ್ನ್ಡ್ ಬ್ರಿಕ್ ವಾಲ್. ಯಾಕೆ ಇದು ಬರ್ನ್ಡ್ ಬ್ರಿಕ್ ವಾಲ್ ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇದು ಸ್ಕ್ಯಾನಿಂಗ್ ಮಿಷಿನ್. ನಾನು ಆಗಲೇ ಹೇಳಿದ ಇದು ಏರ್ಪೋರ್ಟ್ ಬ್ಯಾಗೇಜಸ್ ಮಾತ್ರ ಅಲ್ಲ, ಏನು ಇದ್ರೆ ಸಿಕ್ಕಿ ಬೀಳ್ತಾರೆ ನೋಡಿ, ಆ ಥರ ಒಂದು ಸ್ಕ್ಯಾನಿಂಗ್. ಇದು ಸ್ಟ್ಯಾಂಡರ್ಡ್ ಸೈಜ್ 27 ಸ್ಕ್ವೇರ್ ಮೀಟರ್ ಆ ರೂಮ್ ಇದೆ. ಈ ಥರ ಇದೊಂದು ಮೆಕ್ಯಾನಿಕಲ್. ಇದು ನಾರ್ಮಲ್ ಹಲೋ ಬ್ಲಾಕಲ್ಲಿ ಕಟ್ಟಿದ್ದು ನಾವು. ಇದರ ಮೇಲೆ ಗ್ಲಾಸ್ ಪಾರ್ಟಿಷನ್ಸ್ ಬರುತ್ತೆ ಫುಲ್ಲು. ಈಗ ವರ್ಕ್ ಆಗ್ತಾಯಿದೆ. ಇಲ್ಲೊಂದು ಗ್ಲಾಸ್ ಕ್ಯಾಬಿನ್ ಬರುತ್ತೆ. ಎಲ್ಲ ಜಿಪ್ಸಮ್ ಪಾರ್ಟಿಷನ್ಸ್, 2 ಬಾತ್ರೂಮ್. ಇದು ಬಂದು ವರ್ಕ್ ಸ್ಟೇಷನ್ ಏರಿಯಾ. 24 ಮೆಂಬರ್ಸ್ ಹೋಗ್ಬೋದು ಆರಾಮಾಗಿ. ಅದು ಆಗ್ತಾಯಿದೆ. ನಾನೀಗ ಈಗ ಸ್ಟಾರ್ಟ್ ಮಾಡಿದ್ದು ಜಿಪ್ಸಮ್ ಪಾರ್ಟಿಷನ್ ಅಂದಿದ್ದೆಲ್ಲ ತೋರಿಸಿದ್ದೆ ನೋಡಿ. ಇಲ್ಲಿ ಎಲ್ಲೊಂದು ಗ್ಲಾಸ್ ಕ್ಯಾಬಿನ್ ಬರುತ್ತೆ. ಇದು ಗ್ಲಾಸ್ ಸ್ಲೈಡಿಂಗ್ ಡೋರ್ ಬರುತ್ತೆ. ಇದೆಲ್ಲ ನಮ್ಮದೇ ಡಿಸೈನ್ ಆ್ಯಂಡ್ ಬಿಲ್ಡ್ಸ್ ಎಲ್ಲ ನಮ್ಮದು. ಸ್ಕಾರ್ಪ್ ಡಿಸೈನ್ ಆ್ಯಂಡ್ ಬಿಲ್ಡ್. ನಿಮ್ಗೆ ಯಾವುದೇ ಥರ ಪ್ರಾಜೆಕ್ಟ್ ಇರಲಿ, ಕಮರ್ಷಿಯಲಲ್ಲಿ ಇರಲಿ, ರೆಸಿಡೆನ್ಷಿಯಲ್ ಇರಲಿ, ಯಾವುದೇ ಪ್ರಾಜೆಕ್ಟ್ ಇರಲಿ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಈ ನಂಬರ್ ಲಾಸ್ಟಲ್ಲಿ ನಾನು ನಂಬರಲ್ಲಿ ಹಾಕಿರ್ತೀನಿ. ಫುಲ್ ಎಂಟೈರ್ ನಾವು ಎಂಡ್ ಟು ಎಂಡ್ ಟ್ರಂಕಿ ಪ್ರಾಜೆಕ್ಟ್. ಇನ್ನು AC ಬರೋದಿದೆ, ಸೀಲಿಂಗಲ್ಲಿ AC, ಡಕ್ಟ್ AC, ಸ್ಪ್ಲಿಟ್ AC 2 ಮಿಕ್ಸಬಲ್ ಇದೆ. ಫೈರ್ ಆ್ಯಂಡ್ ಸೇಫ್ಟಿ ತುಂಬ ಇದೆ. ಥ್ಯಾಂಕ್ ಯು.